ಹಲೋ ನಮಸ್ಕಾರ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಕೋಟಿ ನಮನ. ನನ್ನ ಕಡೆಯಿಂದ ಬಂದ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದು ಹಸುಗಳು ಮೊನ್ನೆ ವಿಡಿಯೋ ಹಾಕಿದ್ದೆ. ಹಸುಗಳು ಕ್ರಾಸು ಸೆಮೆನ್ ನಿಲ್ದೇ ಹೋದರೆ ಯಾವ ರೀತಿ ಅವಕ್ಕೆ ನಿಲ್ಲಿಸ್ಬೋದು ಅಂತ ಹೇಳಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಇವತ್ತಿನ ವಿಡಿಯೋ ಬಂದು ಕರ ಹಾಕಿ 4 ತಿಂಗಳು 6 ತಿಂಗಳಾದರೂ ಗಬ್ಬನೇ ಆಗಿರೋದಿಲ್ಲ, ಸೆಮೆನ್ಗೆ ಬಂದಿರೋದಿಲ್ಲ ಅಂಥ ಹಸುಗಳಿಗೆ ಏನು ಮಾಡಬೇಕು, ಸೆಮೆನ್ ಬರಬೇಕು ಅಂದರೆ ಏನು ಮಾಡಬೇಕು ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋ ಬಂದು ಅದೇ ಸೆಮೆನ್ ಇಲ್ಲದಿಲ್ಲ ಅನ್ನೋದಕ್ಕೆ ಮೊನ್ನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ, ಅದು ನೋಡಿದ್ದೀರಿ ಅಂದ್ಕೋತೀನಿ. ಸೆಮೆನ್ ಬರೋಕ್ಕೆ ಏನು ಮಾಡಬೇಕು ಅನ್ನೋದು ಉದ್ದೇಶಕ್ಕೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಈ ಸೆಮೆನು ಆದಷ್ಟು ಸೆಮೆನು ನಿಲ್ಲೋದಿಲ್ಲ. ಏನಕ್ಕೆ ಅಂದರೆ ಹಸುಗಳು ವೀಕ್ ಆಗಿರ್ತಾವಲ್ಲ, ಹಾಗಾಗಿ ಸೆಮೆನ್ ನಿಲ್ಲೋದಿಲ್ಲ. ಈ ಸೆಮೆನಿಗೆ ಹಸುಗಳು ಚೆನ್ನಾಗಿರ್ತವೆ, ಸೆಮೆನ್ಗೆ ಬರ್ತಾಯಿಲ್ಲ ಅಂಥ ಹಸುಗಳಿಗೆ ಬಂದು ನಾವು ಬೆಳಗ್ಗೆ ಸಂಜೆ ಮೊಳಕೆ ಕಟ್ಟಿದ ಹುಳ್ಳಿಕಾಳು ಕೊಡೋದ್ರಿಂದ ಕೂಡ ಸೆಮೆನು ಬರ್ತವೆ ಹಸುಗಳು. ಇನ್ನು ಅದು ಬಿಟ್ಟರೆ ಬೆಳಗ್ಗೆ ಒಂದೊಂದು ಖಾಲಿ ಹೊಟ್ಟೆಲೇ ಬದನೆಕಾಯಿನ ಸುಟ್ಟು ತಿನ್ನಿಸೋದ್ರಿಂದ ಕೂಡ, ಸುಟ್ಬಿಟ್ಟು ಒಲೆಯಲ್ಲಿ ಸುಟ್ಟು ಬದನೆಕಾಯಿ ಕಲ್ಗುಚ್ಚಿಗಳು ಬಾಣಲೆಲಿ ಹಾಕಿ ಕೊಡೋದ್ರಿಂದ ಕೂಡ ಒಂದೊಂದು kg ಅಷ್ಟು ಸೆಮೆನು ಬರ್ತವೆ. ಅದಲ್ಲದೆ ನೀವು ಹುಳಿಕಾಳು ಮೊಳಕೆ ಕಟ್ಕೊಡ್ಬೋದು, ಕಡಲೆಕಾಳು ಮೊಳಕೆ ಕಟ್ಕೊಡ್ಬೋದು, ಸಿಬಿ ಚಿಗುರು ಕೊಟ್ಟರು ಸಮೇತ ಸೆಮೆನ್ನು ಚೆನ್ನಾಗಿ ಸೆಮೆನು ಬರ್ತವೆ, ಸೆಮೆನ್ ಚೆನ್ನಾಗಿ ನಿಂತ್ಕೊಳ್ತದೆ. ನಮ್ಮನೆ ಹಸುಗಳಿಗೆ ಸೆಮೆನ್ನು ಬರೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಹಂಗೆ ಪ್ರಾಬ್ಲಮ್ ಆಗಿರ್ತಾರಲ್ಲ ಅಂಥ ನಮ್ಮಂಥ ಇಲ್ಲಿ ನಮ್ಮ ಅಕ್ಕಪಕ್ಕದ ರೈತರುಗಳು ಕೇಳಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಅದರಲ್ಲೂ ಮೊಳಕೆ ಕಟ್ಟಿದ ಹುಳ್ಳಿಕಾಳು ಕೊಡೋದ್ರಿಂದ ಮಾತ್ರ ಚೆನ್ನಾಗಿ ಸೆಮೆನ್ ನಿಲ್ತದೆ ಅಂತ ಹೇಳಿದ್ರು. ಸೆಮೆನ್ನು ಕ್ರಾಸ್ ಬಂದಿಲ್ಲ ಅಂದರೂ ಸಮೇತ ಚೆನ್ನಾಗಿ ಹೀಟಿಗೆ ಬರ್ತವೆ. ಹಾಗಾಗಿ ಮೊಳಕೆ ಕಟ್ಟಿದ ಹುಳ್ಳಿಕಾಳು ಒಂದು ವಾರ 8 ದಿವಸ 4-5 kg ಅಷ್ಟು ಮೊಳಕೆ ಕಟ್ಟಿದ ಹುಳ್ಳಿಕಾಳು ಕೊಡಬೇಕು ಅಂತ ಹೇಳಿದ್ರು ನಮ್ಮ ಅಕ್ಕಪಕ್ಕದವರೆಲ್ಲ. ನಾನು ಯಾವಾಗಲೂ ಕೊಟ್ಟಿಲ್ಲ ಹುಳ್ಳಿಕಾಳು, ಮೊಳಕೆ ಕಟ್ಟಿದ ಹುಳ್ಳಿಕಾಳು. ಆದರೆ ಇದು ಕೊಟ್ಟಿರೋರು ಹೇಳಿದ್ರು ಮೊಳಕೆ ಕಟ್ಟಿದ ಹುಳ್ಳಿಕಾಳು, ಕಡಲೆಕಾಳು ಮತ್ತು ಈ ಸುಟ್ಟಿರೋ ಬದನೆಕಾಯಿ ಬೆಳಗ್ಗೆ ಸಂಜೆ 1 kg ಅಷ್ಟು ಸುಟ್ಟಿರೋ ಬದನೆಕಾಯಿ ಕೊಟ್ಟರು ಸಮೇತ ಕ್ರಾಸು ಬರ್ತಾವಂತೆ ಚೆನ್ನಾಗಿ. ಸೆಮೆನ್ ಕೂಡ ಚೆನ್ನಾಗಿ ನಿಂತ್ಕೊತಂತೆ. ಒಂದೇ ಸತಿ ಸೆಮೆನ್ ಕೊಡಿಸಿದ್ರು ಚೆನ್ನಾಗಿ ನಿಲ್ತವೆ ಅಂತ ಹೇಳಿದ್ರು. ಇನ್ನು ಇವತ್ತಿನ ಇದರಲ್ಲಿ ನಮ್ಮ ಹಸುಗಳು ಪರಿಚಯ ಮಾಡ್ಕೊಡೋಣ ಅಂತ ಇದ್ದೀನಿ. ಮುಂಚಿನ ಈಗ ಕಳೆದ ವರ್ಷ ಎಲ್ಲ ಹಳೆ ವಿಡಿಯೋದಲ್ಲೆಲ್ಲ ಮಾಡಿದ್ದೀನಿ, ನಮ್ಮ ಹಸುಗಳು ಪರಿಚಯ ಮಾಡಿಕೊಟ್ಟಿದ್ದೆ. ಈಗ ಕಳೆದ ಸತಿ ಇದಕ್ಕಿಂತ ದನಗಳು ಒಂದು ಸ್ವಲ್ಪ ಜಾಸ್ತಿನೇ ಆಗಿದ್ದಾವೆ. ಕರುಗಳು ಒಂದು 7-8 ಕರುಗಳಾಗಿದ್ದಾವೆ, ಒಂದು 6-7 ಹಸುಗಳಾಗಿದ್ದಾವೆ. ಹಾಗಾಗಿ ಇವತ್ತು ನಮ್ಮ ಹಸುಗಳ ಪರಿಚಯ ಇನ್ನೊಂದು ಸತಿ. ಹಸುಗಳು ಮಾತ್ರ, ಕರುಗಳೆಲ್ಲ ಮೇಯಕ್ಕೆ ಹೊರಗಡೆ ಬಿಟ್ಟಿದ್ದೀವಿ, ಎಲ್ಲ ಈಗ ಹಸುಗಳು ಮಾತ್ರ ಇದ್ದಾವೆ, ಅವ್ರ ಪರಿಚಯ ಮಾಡ್ಕೊಡೋಣ ಅಂತ ಇದ್ದೀನಿ. ನೋಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮ್ಮಂಥ ಸಣ್ಣ ರೈತರುಗಳು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮೊದಲನೇದಾಗಿ ಈ ಹಸು ನಮ್ಮನೆ ಫಸ್ಟು ಸೆಕೆಂಡ್ ತಂದಿದ್ದ ಹಸು. ಈಗ ನಮ್ಮನೇಲಿ 3 ಕರು ಕೊಟ್ಟಿದೆ, 3 ಕೂಡ ಹೆಣ್ಗರುಗಳನ್ನ ಕೊಟ್ಟಿರೋದು. ಈಗ 2 ತಿಂಗಳು ಫಲ ಆಗೈತೆ, ಪುನಃ 2-2.5 ತಿಂಗಳಾಯಿತು ಫಲ ಆಗಿ. ಈಗಲೂ ಒಂದು ಟೈಮ್ಗೆ 12-13 ಲೀಟ್ರ್ನಷ್ಟು ಹಾಲೈತೆ. ಒಂದು ಟೈಮ್ಗೆ 12 ಲೀಟ್ರ್ 13 ಲೀಟ್ರ್ನಷ್ಟು ಹಾಲೈತೆ. ಒಳ್ಳೆ ಹಸು. ಇನ್ನು ಇದು ಬಂದು 2 ವರ್ಷ ಆಯಿತು ತಗೊಂಬಂದು. 2 ಸತಿಲೂ ಒಳ್ಳೊಳ್ಳೆ ಹೆಣ್ಗರುಗಳನ್ನೇ ಕೊಡ್ತು. ಇದುವೆ ಅದು ಅಷ್ಟೇ 3 ಹೆಣ್ಗರನ್ನೇ ಹಾಕ್ಕೊಡ್ತು. ಈ ಹಸುನೂ ಅಷ್ಟೇ 2 ಹೆಣ್ಗರು ಹಾಕ್ಕೊಟ್ಟಿದೆ. ಹಸಿನ ರೈಟ್ ಬಂದು ಇದು ನಾವು ಈಗ 3ನೇ ವರ್ಷ 3.5 ವರ್ಷದಲ್ಲಿ 3 ವರ್ಷದಲ್ಲಿ 65,000 ರೂಪಾಯಿ ದುಡ್ಡು ಕೊಟ್ಟು ತಂದಿದ್ದು ಹಸು ಇದು. ಇನ್ನು ಈ ಹಸು ಬಂದ್ಬಿಟ್ಟು 72,000 ರೂಪಾಯಿ ಕೊಟ್ಟು ತಂದಿದ್ದು. ಕಳೆದ 1.5 ವರ್ಷ 2 ವರ್ಷ ಆಯಿತು ತಂದು. ಇದು 2 ಸತಿಲಿ ಹೆಣ್ಗರು ಹಾಕಿತ್ತು. ಈಗ 4 ತಿಂಗಳು ಹಬ್ಬ. ಈಗಲೂ ಒಂದು ಟೈಮ್ಗೆ 6-7 ಹಾಲೈತೆ. ಇನ್ನು ಈ ಹಸ ಬಂದು 34,000 ಕೊಟ್ಟು ನಮ್ಮನೆಗೆ ಮೊದಲು ತಂದ ಹಸು. ಸಖತ್ತು ವಯಸ್ಸಾಗಿದೆ ಮಾತ್ರ, ಅಜ್ಜಿ ಅಂತಲೇ ಹೇಳ್ಬೋದು. ನಮ್ಮನೆ ಹಸುಗಳಿಗೆಲ್ಲ ಸಖತ್ತು ವಯಸ್ಸಾಗಿರೋ ಅಂಥ ಹಸು. ಈಗ 6 ತಿಂಗಳು 5 ತಿಂಗಳು 5.5 ತಿಂಗಳಿನಷ್ಟು ಫಲ ಆಗೈತೆ. 5.5 ತಿಂಗಳು ಹಬ್ಬ. ಈಗಲೂ 3-4 ಲೀಟ್ರ್ ಹಾಲು ಕೊಡ್ತಾಯಿದೆ. ಇನ್ನು ಈ ಹಸು ಬಂದ್ಬಿಟ್ಟು 3 ಸತಿ ನಮ್ಮನೆ ಬಂದು 3 ವರ್ಷ ಆಯಿತು. 3ನೇ ಸತಿ 3 ಸತಿ ಕರು ಹಾಕಿದೆ. 4ನೇ ಸತಿ 2.5 ತಿಂಗಳಿಗೆ ಹಬ್ಬ ಆಗೈತೆ ಹಸು. ಚೆನ್ನಾಗಿ ಹಾಲು ಕೊಡ್ತದೆ. ಇದುವೇ 7-8 ಹಾಲು ಬರ್ತಾಯಿತ್ತು. ಈಗ ಕರ ಹತ್ತಾಗ ಒಂದು 10-12 ಲೀಟ್ರ್ ಗಂಟಲು ಬರ್ತಾಯಿತ್ತು. ಈ 3ನೇ ಕರನಲ್ಲಿ ಒಳ್ಳೆ ಚೆನ್ನಾಗಿ ಹಾಲು ಅಪ್ಪಾಗಿತ್ತು. ಇದು ಒಳ್ಳೆ ಹಸು. ಈ ಹಸು ಇದು ಬಂದು ಪಡ್ಡೆ, ನಮ್ಮನೇಲೇ ಹುಟ್ಟಿರೋ ಪಡ್ಡೆ ಇದು. ಈ ಫಸ್ಟು ಒಂದು ಕರು ಹಾಕಿತ್ತು, ಹೋರ್ಗರ ಹಾಕಿತ್ತು.
ಅದು ಮಡಿಕೊಂಡೆಲ್ಲ ಕೊಟ್ಬಿಟ್ಟಿದ್ದೀವಿ ಕರುನ. ಹೊರಗರು ಹಾಕಿ ಈಗ 5 ತಿಂಗ್ಳಿಗೆ ಫಲ ಆಗೈತೆ. ಈಗಲೂ ಒಂದೊಂದು 4-5 ಲೀಟ್ರ್ ಹಾಲು ಬತ್ತೈತೆ. ಇನ್ನು ಬರೋ ತಿಂಗಳಿಗೆ ಡ್ರೈ ಮಾಡಬೇಕದು. ಬರೋ ತಿಂಗಳಿಗೆ ಅದು ಮತ್ತು ಇದು 3 ಹಸುಗಳ್ನು ಈ ಹಸು ಮತ್ತು ಈ ಹಸು, ಈ 3 ಹಸುಗಳ್ನು ಡ್ರೈ ಮಾಡಬೇಕು. ಇನ್ನು ಇದು ಬಂದು 7.5 ತಿಂಗಳು ಫಲ. ಈಗ ಹಾಲು ನಿಲ್ಲಿಸಿದ್ದೀವಿ. ಇದು ಬಂದು ಸೆಕೆಂಡ್ ಲ್ಯಾಕ್ಟೇಷನ್, 2ನೇ ಕರುನ ಹಸು. ಇದ್ರ ಮಗಳು, ಈ ಹಸುನ ಮಗಳು ಇದು. 7 ಹೊತ್ತಿದ್ದು ಹಾಲೆಲ್ಲ ಡ್ರೈ ಮಾಡಿ ನಿಲ್ಲಿಸಾಗೈತೆ. ಇನ್ನೂ 1.5 ತಿಂಗಳು ಬೇಕು ಕರು ಹಾಕೋಕ್ಕೆ. ಇದು ಕನ್ನಡಸ್ನಲ್ಲಿ 8 ಲೀಟ್ರ್ ಹಾಲು ಬರ್ತಾಯಿತ್ತು. ಈಗ 2 ಹಲ್ಲಲ್ಲೈತೆ ಪಡ್ಡೆ. 2 ಹಲ್ಲಲ್ಲೈತೆ. 7.5 ತಿಂಗ್ಳಿಗೆ ಹಬ್ಬ. ಇನ್ನೂ 3 ವರ್ಷ ಕೂಡ ಕಂಪ್ಲೀಟ್ ಆಗಿಲ್ಲ. 3 ವರ್ಷ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಪುನಃ ಕರು ಹಾಕಾಗಿರ್ತದೆ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳ್ತೀನಿ. ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ.